ಹಾಯ್, ನಮಗೆ ಇವತ್ತೊಂದು ಓಮಿನಿ ಕಾರ್ ಬಂದಿತ್ತು. ಅದರಲ್ಲಿ ಬ್ರೇಕ್ ನಾಟ್ ಎಫೆಕ್ಟಿವ್ ಅಂತ ಕಂಪ್ಲೇಂಟ್ ಇತ್ತು. ನೋಡುವಾಗ ಹಿಂದ್ಗಡೆ ವೀಲಿಂದ ಆಯಿಲ್ ಲೀಕೇಜ್ ಇತ್ತು. ನಾನು ಅಂದ್ಕೊಂಡೆ ವೀಲ್ ಸಿಲಿಂಡ್ರ್ ಹೋಗಿರ್ಬೋದು ಅಂತ. ನೋಡಿದರೆ ವೀಲ್ ಸಿಲಿಂಡ್ರ್ ಹೋಗಿರಲಿಲ್ಲ. ವೀಲ್ ಸಿಲಿಂಡ್ರ್ ಕ್ಲಿಯರ್ ಇತ್ತು. ರಿಯರ್ ಆಕ್ಸಲ್ ಆಯಿಲ್ ಸೀಲ್ ಲೀಕೇಜ್ ಇತ್ತು. ಹಾಗಾಗಿ ಆಕ್ಸಲ್ ಆಯಿಲ್ ಸೀಲ್ ಹಾಕಲಿಕ್ಕೋಸ್ಕರ ನಾವೀಗ ಅದನ್ನು ಆಕ್ಸಲನ್ನು ಹೊರಗೆ ತೆಗೆದಾಗ ನೋಡಿದಾಗ ಅದರಲ್ಲಿ ವೀಲ್ ಬೇರಿಂಗ್ ಕೂಡ ಕಂಪ್ಲೇಂಟ್ ಆಗಿತ್ತು. ಅಂದರೆ ವೀಲ್ ಬೇರಿಂಗ್ ಒಳ್ಳೆ ಪ್ಲೇ ಇದೆ, ಹಾಗಾಗಿ ವೀಲ್ ಬೇರಿಂಗ್ ಕೂಡ ಹಾಕಬೇಕಾಗಿ ಬಂತು. ಹಾಗೆ ನಾವು ವೀಲ್ ಬೇರಿಂಗ್ ಹಾಕಬೇಕಾದ್ರೆ ಅದನ್ನು ಲೇತಿಗೆ ಕೊಂಡೋಗಬೇಕು, ಸ್ವಲ್ಪ ಕೆಲಸ ಇದೆ. ಹಾಗಾಗಿ ನಾವು ಅದನ್ನು ಲೇತಿಗೆ ಕೊಂಡೋದ್ವಿ. ಲೇತಲ್ಲಿ ಅದನ್ನು ಬೇರಿಂಗ್ ಸ್ವಲ್ಪ ಕೆಲಸ ಇತ್ತು ತೆಗಿಲಿಕ್ಕೆ, ಅಂದರೆ ಈ ಥರ ಹೊಡೆದು ತೆಗಿತಾರೆ ಬೇರಿಂಗ್ ಅಂತ, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ನೀವು ಬೇರಿಂಗ್ ಹಾಕ್ತಾರೆ, ಈ ಥರ ಬೇರಿಂಗ್ ಹಾಕ್ತೀವಿ. ಅಂದರೆ ಬೇರಿಂಗ್ ಹಾಕಿ ಆಮೇಲೆ ಅದನ್ನು ಬೇರೆ ಒಂದು ವಯಸ್ಸಲ್ಲಿಟ್ಟು ಪ್ರೆಸ್ ಮಾಡಲಿಕ್ಕೆ ಉಂಟು. ಈಗ ನೋಡಿ ಬೇರಿಂಗ್ ಹಾಕಿದ್ವಿ. ನೆಕ್ಸ್ಟ್ ನಾವು ಅದನ್ನು ವಯಸ್ಸಿಗಿರ್ತೇವೆ, ಈ ಥರ ವಯಸ್ಸಲ್ಲಿಟ್ಟು ಪ್ರೆಸ್ ಮಾಡ್ತೇವೆ. ಈ ಟೈಮಲ್ಲಿ ಆಲ್ರೆಡಿ ಅಲ್ಲಿ ಆಯಿಲ್ ಸೀಲನ್ನು ಹಾಕಿ ಇಟ್ಟಿದ್ದೆ, ನಾನೇ ಮೊದಲೇ ಹಾಕಿದ್ದೆ. ಹಾಗಾಗಿ ಅದರ ವೀಡಿಯೋ ಒಂದು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ವೀಲ್ ಬೇರಿಂಗ್ ಹಾಕಿ ಹಾಕ್ತಾ ಇದ್ದಾರೆ. ಆಯಿತು ಆದಮೇಲೆ ಅದನ್ನು ಡೈರೆಕ್ಟ್ ಫಿಕ್ಸ್ ಮಾಡ್ತಾ ಇದ್ದೇವೆ, ಯಾಕೆಂದರೆ ಅಲ್ಲಿ ಆಲ್ರೆಡಿ ಸೀಲ್ ಹಾಕಿ ಆಗಿದೆ. ಹಾಗಾಗಿ ಸೀಲ್ ಹಾಕುವಂಥ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಕ್ಲೀನಾಗಿ ಉಂಟು, ಯಾಕೆಂದರೆ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿದೆ. ಈಗ ಫಿಕ್ಸ್ ಆಯಿತು.